ನಮಸ್ತೆ ಎಲ್ಲ ಧ್ಯಾನಿಗಳಿಗೂ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಇನ್ನೊಂದು ಐಟಮ್ ತೋರಿಸ್ತೀನಿ. ಇದು ಒಂದು 7 ಗಂಟೆ ನೆನೆ ಹಾಕಿ ಬೆಳಗ್ಗೆನೇ ನೆನೆ ಹಾಕ್ಬಿಡ್ಬೇಕು. ನೀರು ಬಸ್ಬಿಟ್ಟು ಇಟ್ಬಿಡ್ಬೇಕು. ಇದು ಕಡಲೆ ಬೀಜ, ಇದು ಗ್ರೌಂಡ್ ನಟ್ಸ್ ಆಯಿತಾ. ಆಮೇಲೆ ಇದು ಮೊಳಕೆ ಬರುತ್ತೆ. 2 ದಿವಸ ಇಟ್ಟಿರೋದು ಇದು. ಆ್ಯಕ್ಚುಲಿ ಅದಕ್ಕೋಸ್ಕರ ಎಷ್ಟು ಮೊಳಕೆ ಇದೆ. ಮೊಳಕೆ ಇದ್ದರೆ ಏನು ತಪ್ಪೇನಲ್ಲ. ಮತ್ತು ಇದು ನೆನೆ ಹಾಕಿರೋ, ರಾತ್ರಿ ಎಲ್ಲ ನೆನೆ ಹಾಕಿರೋದು ಬಾದಾಮಿ, ಇದು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಕೂಡ ಉಪಯೋಗಿಸ್ಕೋಬೋದು. ಇದು ಖರ್ಜೂರ, ಇದು ಆ್ಯಪಲ್ಲು, ಮತ್ತು ಇದು ನೆನೆ ಹಾಕಿರೋ ದ್ರಾಕ್ಷಿ ಮತ್ತು ಅಂಜೂರ. ಬಿಡಿಸಿ ಇಟ್ಕೊಂಡಿರೋಂತಹ ಪಿಸ್ತಾ, ಇದನ್ನು ಬಿಡಿಸಿದ್ರೆ ಈ ಥರ ಬೀಜಗಳಿರುತ್ತೆ ಅದರಲ್ಲಿ. ಇದು ವಾಲ್ನಟ್, ಇದನ್ನು ಕೂಡ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಡೇಟ್ಸ್, ಅದು ಖರ್ಜೂರ, ಬಾದಾಮಿ ಕೂಡ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ. ಇದು ಪಚ್ಚಬಾಳೆ, ಆ್ಯಕ್ಚುಲಿ ಇದು ಬಿಳಿ ಪುಟ್ಟಬಾಳೆ. ಹಚ್ಚಿಟ್ಕೊಂಡಿರೋಂತಹ ಸೇಬು, ಇಷ್ಟು ದೊಡ್ಡ ಸೇಬಲ್ಲಿ ಅರ್ಧ ಸೇಬನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೆನೆ ಹಾಕ್ಕೊಂಡಿದ್ದೆ. ದ್ರಾಕ್ಷಿ ಮತ್ತು ಅಂಜೂರ ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇದು ರುಬ್ಕೊಂಡಿರೋದು ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಹಾಲು ಹಾಕ್ತೀನಿ, ಕಾಯಿಸಿ ಆರಿಸಿರೋ ಹಾಲು, ಹಾಗೂ ಸ್ವಲ್ಪ ಮೊಸರು ಹಾಕ್ತೀನಿ. ಈಗ ಮೊಸರು ಹಾಕ್ತೀನಿ. ಹಾಲು ಹಾಕಿದ್ದೀನಿ ಆಗಲೇ ಸ್ವಲ್ಪ. ರುಬ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಇದನ್ನು ನಾವು ಬ್ರೇಕ್ಫಾಸ್ಟ್ ಟೈಮಲ್ಲಿ ತಿನ್ಬೋದು. ನೋಡಿ, ಹಾಕ್ತಾಯಿದ್ದೀನಿ ನಾನು ಸರ್ವಿಂಗ್ ಬೌಲ್ಗೆ. ಮನೇಲಿರೋರೆಲ್ಲರೂ ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು. ಮಕ್ಕಳು, ದೊಡ್ಡವರು, 80 ವರ್ಷ 90 ವರ್ಷ ಆಗಿರೋರು, ಪ್ರತಿಯೊಬ್ಬರು ಏನೇನು ಬೇಕು ನಮ್ಮ ಆರೋಗ್ಯಕ್ಕೆ ಎಲ್ಲನೂ ಇರುತ್ತೆ. ಇದನ್ನು ತಿನ್ಕೊಳ್ಳಿ, ಆರೋಗ್ಯವಂತರಾಗಿ. ಎಲ್ಲರೂ ಆರೋಗ್ಯವಂತರಾಗೋಣ. ಇಡೀ ಭೂಮಂಡಲ ಆರೋಗ್ಯವಂತರಾಗಲಿ. ಏನಿದು ಏನೋ ನಿಂತೋಗಿದೆ, ಪರವಾಗಿಲ್ಲ, ತಿನ್ಬೋದು. ಅದು ನನಗೆ ಹಾಕ್ಕೊಂಡು ಏನು ತೊಂದರೆ ಇಲ್ಲ. ಸೊ ಎಂಜಾಯ್ ಮಾಡಿದ್ದೇನೆ. ಥ್ಯಾಂಕ್ಸ್ ಆಲ್ ಆಫ್ ಯು. ಲವ್ ಯು.